ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರು ಆದಂಥ ವೇದವಾಸ್ ಕಾಮತ್ ಅವರೇ, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾದಂಥ ಗಫೂರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಅಧಿಕಾರಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇಲ್ಲಿ ನಡೆದಂಥ ಎಲ್ಲ ಮೀನುಗಾರರ ಮುಖಂಡರೇ, ಕಾರ್ಯಕ್ರಮ ಭಾಳ ಹಿಂದೆ ನಡಿಬೇಕಿತ್ತು. ಇದು ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು. ನಾವು ಇಲ್ಲೇ ಪಕ್ಕದಲ್ಲಿ 49,50,00,000 ರೂಪಾಯಿಂದು ಹೇಳಿದ್ರು. 2014ರಲ್ಲಿ ನಾವು ಇಲ್ಲಿ ಮಾಡುವಂಥದ್ದಾಗಿತ್ತು. ಅದು ಇಲ್ಲಿ ತನಕ ಬಂತು. 2025ಕ್ಕೆ ಮಾಡುವಂಥ ಯೋಗ ಬಂತು ಅನ್ನಲ್ಲಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ 11 ವರ್ಷ ಕಾಯಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗಲೂ ನಮ್ಮದೇ ಸರ್ಕಾರ ಇತ್ತು. ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಇದ್ದರು, ನಾವು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಆಗಬೇಕಾದದ್ದು ಅದು. ಆವಾಗ 20 ಕೋಟಿಯೋ 25 ಕೋಟಿ ಇಟ್ಟಿದ್ರು, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಅದು ಇಲ್ಲಿ ತನಕ ಬರುವಾಗ 49.5 ಕೋಟಿ ಆಯಿತು. ಜನಕ್ಕೂ ಅನುಕೂಲ ಆಗಲಿಲ್ಲ. 10 ವರ್ಷ ಹಣನೂ ಡಬಲ್ ಆಯಿತು. ಈಗ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿದ್ರು ಗಫೂರ್ ಅವರು, ದೇಶವನ್ನು ಕಾಯಲಿಕ್ಕೆ ಅಥವಾ ಯಾವುದೇ ಸಂದರ್ಭದಲ್ಲೂ ನಾವು ನಿಂತು ಯಾರಿಗೂ ತೊಂದರೆ ಆಗದೇ ಇದ್ದ ಹಾಗೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ 343 ಕಿಲೋಮೀಟರ್ ಉದ್ದದ ಕರಾವಳಿ ಕಾಯಲಿಕ್ಕೆ ಇರುವಂಥವ್ರು ನಾವು ಮೀನುಗಾರರು. ಅಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ. ದೊಡ್ಡ ಸೈನ್ಯ ಇದು. ಆದರೆ ಒಂದೇ ಒಂದು, ಮೀನುಗಾರರಿಗೆ ಪೂರಕವಾಗಿ ಏನು ಬೇಕು ಅಂದೇಳಿ ಯೋಚನೆ ಮಾಡಿ ಅವರಿಗೆ ಅವಕಾಶಕ್ಕೆ ಅಥವಾ ಅಗತ್ಯತೆಗೆ ಪೂರಕವಾಗಿ ಆಗದೇ ಇರೋದು ಭಾಳ ಬೇಜಾರದ ವಿಷಯ. ನಮ್ಮ ಮೀನುಗಾರಿಕೆ ಇಲಾಖೆ ಇರ್ಬೋದು ಅಥವಾ ಪೋರ್ಟ್ ಇರ್ಬೋದು, ಇದು ಎರಡಕ್ಕೂ ಸೆಂಟ್ರಲಿಂದ ಯಾವಾಗಲೂ 75-25 ಇತ್ತು. ಅದರ ನಂತರ ಕೆಲವು ಸಂದರ್ಭದಲ್ಲಿ 60-40ಕ್ಕೆ ಬಂದು ಮುಟ್ಟಿದೆ. ಕೆಲವು ಸಂದರ್ಭದಲ್ಲಿ 50-50%. ಇದು ಇವತ್ತೇ ನಿನ್ನೆದಲ್ಲ, ಇದು ಮೊದಲಿಂದನೂ ಇದ್ದಿದ್ದು. ಹೇಗೆ ಬೇಕಾದರೂ ಅಭಿವೃದ್ಧಿ ಮಾಡ್ಬೋದಿತ್ತು. ನಾವು ಜನಪ್ರತಿನಿಧಿಗಳ ಆಸಕ್ತಿ ತೋರಿಸ್ಬೇಕು. ಎಲ್ಲಿ ಆಸಕ್ತಿ ಇರೋದಿಲ್ಲ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಆಸಕ್ತಿ ಇದ್ದರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಈಗ ಉದಾಹರಣೆ ಇದೆ, ಮಂಗಳೂರು ಬಂದರದ್ದು 49.5 ಕೋಟಿದು ಪಕ್ಕದಲ್ಲಿ ಮಾಡಿದ್ದಕ್ಕೆ ಅದು ಉದಾಹರಣೆ ಕೊಡ್ಬೋದು ನಾವು. ನಮ್ಮಲ್ಲಿ ಮೀನುಗಾರರಿಗೆ ಅನುಗುಣವಾಗಿ ಅಥವಾ ಬೋಟಿಗೆ ಅನುಗುಣವಾಗಿ ಯಾವುದೇ ವ್ಯವಸ್ಥೆ ಇಲ್ಲ. ಯಾವ ವ್ಯವಸ್ಥೆನೂ ಇಲ್ಲ. ಎಲ್ಲ ಬೋಟ್ ಮೀನು ತಂದರೂ ಬೀಸಾಡಬೇಕು ನಾವು. ಎಲ್ಲ ಬೋಟು ಬಂದು ನಿಲ್ಲಲಿಕ್ಕೆ ಅವಕಾಶನೂ ಇಲ್ಲ. ಎಲ್ಲ ಅದಕ್ಕೆ ಐಸ್ ಕೊಡಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಹತ್ರ, ಅಂಥ ಪರಿಸ್ಥಿತಿ. ಅದನ್ನು ನಾವು ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪೂರಕವಾಗಿ ಮೀನುಗಾರರಿಗೆ ಏನು ಕೊಟ್ಟರೆ ಸರಿ, ಹೇಗೆ ಮಾಡಿದರೆ ಸರಿ ಅಂದೇಳಿ ನಾವು ಎಲ್ಲಿವರೆಗೆ ಯೋಚನೆ ಮಾಡಿ ಕೆಲಸ ಮಾಡೋದಿಲ್ಲ
ಅಲ್ಲಿವರೆಗೆ ಮೀನುಗಾರರ ಪರಿಸ್ಥಿತಿ ಅಥವಾ ಮೀನುಗಾರರಿಗೆ ಕಷ್ಟ ತಪ್ಪೋದಿಲ್ಲ. ಅದಕ್ಕೆ ಅನುಗುಣವಾಗಿ ಇರಬೇಕು ನಾವು. ಉದಾಹರಣೆ ಕೊಡ್ಬೋದು, ಬೋಟ್ ಪರ್ಮಿಷನ್ ಕೊಟ್ಟಿದ್ದೇವೆ ನಾವು, ಅದು ಇಷ್ಟೇ ಅಳತೆಯಲ್ಲಿ ಮಾಡಬೇಕು. ಬೇರೆ ರಾಜ್ಯದವರು ಬೇರೆ ದೇಶದವರು ಬಂದು ಇಲ್ಲಿ ಮೀನು ಹಿಡ್ಕೊಂಡು ಹೋಗ್ತಾರೆ. ಅದನ್ನು ನಮ್ಮ ಬೋಟ್ನವರು ಅಥವಾ ನಾವು ನೋಡಿಕೊಂಡು ಕರೆಗೆ ಬರಬೇಕು. ಎಲ್ಲೋ ಒಂದು 4 ಫೀಟ್ ಹೆಚ್ಚು ಕಡಿಮೆ ಆದರೆ ಅದಕ್ಕೂ ದೊಡ್ಡ ಇಶ್ಯೂ ಮಾಡೋದು. ಅದೆಲ್ಲ ಬಿಡಬೇಕು. ಮೀನುಗಾರರು ಬಿಡಬೇಕು, ಅಧಿಕಾರಿಗಳು ಬಿಡಬೇಕು, ರಾಜಕಾರಣಿಗಳು ನಮಗೆ ಅವರಿಗೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡೋದೇ ನಮ್ಮ ಮೀನುಗಾರಿಕೆಗೆ ಪೂರಕವಾದದ್ದು ಅಂತೇಳಿ ನಾನು ಅನಿಸ್ಲಿಕ್ಕೆ. ಬೋಟ್ ಕೊಡ್ತೇವೆ ನಾವು ಸ್ಕೀಮಲ್ಲಿ, ಅದು ಹಾಗೆ. ನಮ್ಮ ದೇಶದಲ್ಲಿ 16 ರಾಜ್ಯದಲ್ಲಿ ಮೀನುಗಾರಿಕೆ ಇದೆ. 16 ರಾಜ್ಯದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಮೀನು ಹಿಡಿಯುವುದಿದೆ ಅಥವಾ ಬೋಟ್ಗಳ ವ್ಯವಸ್ಥೆ ಇದೆ. ಅದನ್ನು ಇಲ್ಲಿ ಮಾಡಬೇಕು ಅಂದರೆ ಆಗೋದಿಲ್ಲ. ಇಲ್ಲ, ಇವತ್ತೇ MP ಅವರು, ಇಲ್ಲಾಂದ್ರೆ ಅವ್ರಿಗೆ ಹೇಳಬೇಕು ಅಂತ ಇದ್ದೆ ನಾನು. ನಮ್ಮ ರಾಜ್ಯಕ್ಕೆ ಬೇಕಾಗುವ ಹಾಗೆ ಅಥವಾ ಮಂಗಳೂರಿಗೆ ಬೇಕಾಗುವ ಹಾಗೆ ಇಲ್ಲಿಯ ವ್ಯವಸ್ಥೆಗೆ ಅನುಗುಣವಾಗಿ ಸರ್ಕಾರದಿಂದ ನಾವು ಸಹಾಯ ಮಾಡಿದರೆ ಮಾತ್ರ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಮಂಗಳೂರಿಗೆ ಅನುಕೂಲ ಆಗ್ತದೆ. ಇದು ಕೇಂದ್ರ ಸರ್ಕಾರದಲ್ಲಿ ಯೋಚನೆ ಮಾಡಿ ಇದನ್ನು ಸರಿಪಡಿಸಬೇಕು. ನಾವಂತೂ ಅವರಿಗೆ ಬೇಕಾದ, ನಮಗೆ ಇಲ್ಲಿ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಕಳಿಸಿದ್ದೇವೆ ಸರ್ಕಾರಕ್ಕೆ. ಸರ್ಕಾರದಿಂದನೇ, ನಮ್ಮ ರಾಜ್ಯ ಸರ್ಕಾರದಿಂದನೇ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅದು ಇವತ್ತಿಗೂ ಆಗಲಿಲ್ಲ. ಸ್ವಲ್ಪ ವ್ಯತ್ಯಾಸ ಆಗಿ ಕೊಟ್ಟಿದ್ದಾರೆ ಈಗ, ಆದರೆ ಅದು ಸರಿಯಲ್ಲ. ನಮ್ಮ ಮೀನುಗಾರರಿಗೆ ಅನುಕೂಲ ಆಗಬೇಕು. ಹಾಗಾದರೆ ಮಾತ್ರ ಸರಿಯಾಗ್ತದೆ. ಬೋಟ್ ಕೊಡ್ತೇವೆ, ಡೀಸೆಲ್ ಕೊಡೋದಿಲ್ಲ. ನಿಮಗೆ ಇಷ್ಟೇ ಲೀಟರ್ ಡೀಸೆಲ್ ಕೊಟ್ಟರೆ ಮಾತ್ರ ನೀವು ಮೀನು ಹಿಡಿಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಕಟ್ಟಿಡ್ಲಿಕ್ಕೆಲ್ಲ ಬೋಟ್ ಮಾಡಿದ್ದು. ಒಂದು ಬೋಟ್ ಮಾಡಬೇಕು ಅಂದರೆ ಹೆಚ್ಚು ಕಡಿಮೆ 2 ಕೋಟಿ ಬೇಕು. ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದು ನಮ್ಮ ಪ್ರಣಾಳಿಕೆಯಲ್ಲೂ ಹಾಕ್ಕೊಂಡಿದ್ರು ನಾವು. ಮೀನುಗಾರರಿಗೆ ಅನುಕೂಲ ಆಗ್ತದೆ. 1,50,000 KL ಡೀಸೆಲ್ ಇದ್ದಲ್ಲಿ 2 ಲಕ್ಷ KL ಡೀಸೆಲ್ ಫಸ್ಟ್ ಅಧಿವೇಶನದಲ್ಲೇ ಘೋಷಣೆ ಮಾಡಿ ಇವತ್ತು ನಿಮಗೆ ಸಿಗ್ತಾ ಇದೆ. ಯಾವ ಬೋಟು ಕಟ್ಟಿಡುವಂಥ ವ್ಯವಸ್ಥೆ ಇಲ್ಲ. ಅದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಎಲ್ಲ ಟ್ಯಾಕ್ಸನ್ನು ಅವರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ. ಯಾವುದೇ ಒಂದೇ ರೂಪಾಯಿ ಟ್ಯಾಕ್ಸನ್ನು ನಾವು ತಗೊಳ್ಳೋದಿಲ್ಲ. ಕೇಂದ್ರ ಸರ್ಕಾರನೂ ಬಿಟ್ಟರೆ ಒಳ್ಳೇದಿತ್ತು. ಹಾಗಾಗಿ ಅದರ ಜೊತೆಯಲ್ಲಿ ಕೆರೋಸಿನ್ ಕೋಟಾ ಕೇಂದ್ರ ಸರ್ಕಾರ ಕೊಡೋದು, ನಾವು ಸ್ವಲ್ಪ ಏನು 35 ರೂಪಾಯಿ ಸಬ್ಸಿಡಿಯನ್ನು ನಾವು ಕೊಡೋದು ಸಿಸ್ಟಮಲ್ಲಿ ಮೊದಲಿಂದ ಇದ್ದಿದ್ದೋದು. ಕೋಟಾನೇ ಬರೋದಿಲ್ಲಾಗಿತ್ತು. ವಿಧಾನಸೌಧ ಆಯಿತು, ಚಲೋ ಆಯಿತು, ಎಲ್ಲಿ ನಮ್ಮ ಬೆಳಗಾವಿ ಡೆಲ್ಲಿವರೆಗೂ ಹೋಗಿ ಬಂದರು ಮೀನುಗಾರರು, ಪಾರ್ಲಿಮೆಂಟ್ವರೆಗೂ. ಯಾವುದೇ ಮೀನುಗಾರರಿಗೆ ಪೂರಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಬಂದ ತಕ್ಷಣ ಇಂಡಸ್ಟ್ರಿಯಲ್ ಕೆರೋಸಿನನ್ನು ಖರೀದಿ ಮಾಡಿ 35 ರೂಪಾಯಿ ಕಡಿಮೆ ದರದಲ್ಲಿ ನಿಮಗೆ ಈಗ ಸಿಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಎಲ್ಲೂ ತೊಂದರೆ ಇಲ್ಲ. ಇಡೀ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಮ್ಮ ಉದ್ದೇಶ ಇದು. ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗಬೇಕು, ಡೀಸೆಲ್ ಇಲ್ಲ. ಮೀನು ಹಿಡಿಲಿಕ್ಕೆ ಹೋಗಬೇಕು, ಕೆರೋಸಿನ್ ಇಲ್ಲ. ಈ ಪರಿಸ್ಥಿತಿ ಆಗಬಾರ್ದು. ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಅಕಸ್ಮಾತ್ ನಾವು ದೇವರು ನಂಬಿಕೊಂಡು ಹೋಗೋದು, ಸಮುದ್ರಕ್ಕೆ ಹೋಗುವಾಗ ವಾಪಸ್ ಬರ್ತಾರೆ ಅನ್ನಲಿ ಗೊತ್ತಿಲ್ಲ ನಮಗೆ. ಬರದೇ ಇದ್ದ ಇತಿಹಾಸ ಬೇಕಾದಷ್ಟಿದೆ. ಬೋಟ್ ಸಮೇತ ಬರದೇ ಇದ್ದ ಇತಿಹಾಸನೂ ಇದೆ. ಆ ಸಂದರ್ಭದಲ್ಲಿ ಅವರು ಸಹಾಯಕ್ಕೆ ನಿಲ್ಲಬೇಕು, ಅವ್ರ ಕುಟುಂಬದವರಿಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ 6 ಲಕ್ಷ ಇತ್ತು ಮೊದಲೇ. ಅದು 4 ವರ್ಷದಿಂದ ಕೊಡಲಿಲ್ಲಾಗಿದ್ರು. ಒಂದು 9 ಕೋಟಿ ರೂಪಾಯಿ ಬಾಕಿ ಇತ್ತು. ಅದೆಲ್ಲವನ್ನು ಕೊಟ್ಟು ಈಗ 10 ಲಕ್ಷ ರೂಪಾಯಿ ನಾವು ಪ್ರತಿ ಆ ಕುಟುಂಬದ ಸದಸ್ಯರಿಗೆ ಕೊಡುವಂಥ ವ್ಯವಸ್ಥೆ 24 ಗಂಟೆ ಒಳಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆದರೂ ಅದು ಪೇಪರ್ಸ್ ರೆಡಿ ಆಗಬೇಕು. ನಾವೇನೋ ಇಲ್ಲಿ ಸ್ಟೇಜಲ್ಲಿ ಹೇಳ್ತೇವೆ, ಮತ್ತು ನೀವು ತಪ್ಪು ತಿಳ್ಕೊಂಬಿಡಿ. ಹಾಗೆ ಒಂದು ವಾರ 15 ದಿನ ಹೋಗ್ತದೆ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೂ ನಾವು ಅಂಥ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಕೊಟ್ಟ ಉದಾಹರಣೆ ಇದೆ. ಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ಸಂಕಷ್ಟ ಪರಿಹಾರ ನಿಧಿ ಅಂದರೆ ಮೊದಲಿಂದ ಇದ್ದಿದ್ದು. ಸರ್ಕಾರದಿಂದ ಏನೋ ಸ್ವಲ್ಪ ಕೊಡ್ತಾರೆ, 4 ಕೋಟಿವರೆಗೆ ಕೊಡ್ತಾರೆ ಅಷ್ಟೇ.
ಬಾಕಿ ಇದ್ದಿದ್ದು ನಿಮಗೇನು ಡೀಸೆಲ್ ನಾವು ಕೊಡ್ತೇವೆ ಅದರಲ್ಲೇ ನಾವು 1% ಕಟ್ ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ಎಲ್ಲೂ ತೊಂದರೆ ಆಗದಿದ್ದಾಗೆ ಯಾರೂ ಹೋಗಿ ನಮಗೆ ಸಿಗಲಿಲ್ಲ ಅಂದೇಳಿ ಹೇಳುವಂಥ ಪರಿಸ್ಥಿತಿಯನ್ನು ತೆಗೆದಿದ್ದೀವಿ ನಾವು. ಬೋಟಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಅವ್ರಿಗೆ ಆಸ್ಪತ್ರೆಗೆ ತಗೊಂಡೋಗಿ ಹಾಕಿದರೆ ಆಸ್ಪತ್ರೆಯ ಸಂಪೂರ್ಣವಾದಂಥ ಚಿಕಿತ್ಸೆ ವೆಚ್ಚವನ್ನು ನಾವು ಕೊಡ್ತಾ ಇದ್ದೇವೆ. ಅವರು ಪರ್ಮನೆಂಟಾಗಿ ಕೈ ಕಾಲು ಏನಾದರೂ ಕಳ್ಕೊಂಡ್ರೆ ಅವರಿಗೂ ಶಾಶ್ವತವಾಗಿ ಏನಾದರೂ ಇಟ್ಕೊಂಡು ಇರಲಿ ಅಂದೇಳಿ 3.5 ಲಕ್ಷದವರೆಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು. ಇದೆಲ್ಲ ನಿಮ್ಮ ಮುಖಂಡರ ಹತ್ರ ಕೇಳಿಕೊಂಡು ಮೀನುಗಾರರ ಪರಿಸ್ಥಿತಿಯನ್ನು ನೋಡಿ ಮೀನುಗಾರರಿಗೆ ಪೂರಕವಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಕಡೆ ಅಲ್ಲಿ 49.5 ಕೋಟಿ ರೂಪಾಯಿನ ವರ್ಕ್, ಅದು ಗುದ್ಲಿನೂ ಪೂಜೆ ಮಾಡಲಿಲ್ಲ ನಾನು, ಮಾಡಿ ಮೊದಲೇ ಅಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂದೇಳಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ನಾನು, ಅದು ಪೂಜೆನೂ ಮಾಡಲಿಲ್ಲ. ಇದು ಏನು ನಮ್ಮದು 50% ನಮ್ಮದು 50% ಸೆಂಟ್ರಲ್ದು ಆದ್ದರಿಂದ ಮತ್ತು ಇಲ್ಲಿ ಶಾಸಕರು ನಮ್ಮ MP ಅವರು ಎಲ್ಲರೂ ಸೇರ್ಕೊಂಡು ಮಾಡುವ, ಮತ್ತೆ ಏನಾದರೂ ಮಂಗಳೂರಿಗೆ ತರುವಂಥದ್ದು ಏನಾದರೂ ಆದರೆ ಅವ್ರು ಸಹಕಾರ ಮಾಡಲಿ, ಅವರು ಸಂಪೂರ್ಣವಾದಂಥ ಸಹಾಯ ಸಹಕಾರ ಇರಲಿ, ಮೀನುಗಾರರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಪೂಜೆಯನ್ನು ಇಟ್ಕೊಂಡಿದ್ದೇನೆ ನಾನು. ಇಲ್ಲಾಂದರೆ ಮಾಡಿ ಅಂತ ಹೇಳ್ತೀನಿ ನಾನು. ಮೊದಲೇ ನಮಗೆ ಕೆಲಸ ಆಗಬೇಕು, ಮೀನುಗಾರರಿಗೆ ಅನುಕೂಲ ಆಗಬೇಕು, ಇಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನಮ್ಮದಿಲ್ಲ. ಈಗ ಮತ್ತೆ ಪುನಃ ಈಗ ನಾವು ಏನು 2 ಕಡೆ ಕೆಲಸ ಮಾಡಿದ್ರು ಏನು ಮಂಗಳೂರು ಸಮಸ್ಯೆ 25% ಮಾತ್ರ ಪರಿಹಾರ ಅದು, ಮತ್ತೆ 75% ಸಮಸ್ಯೆ ಇದೆ. ನಾನು ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದೆ, ಇದು ಗೊತ್ತಿರುವಂಥದ್ದು ನಮಗೆ. ಇದಕ್ಕೆ ಪೂರ್ತಿ ವ್ಯವಸ್ಥೆನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ಕುಡಿಯೋ ನೀರು ಇರ್ಬೋದು, ಡ್ರೈನೇಜ್ ಇರ್ಬೋದು, ಆಕ್ಷನ್ ಶೆಡ್ ಇರ್ಬೋದು, ಅದ್ರ ಜೊತೆಯಲ್ಲಿ 320 ಮೀಟ್ರ್ ಉದ್ದದ ಜೆಟ್ಟಿ ಇರ್ಬೋದು, ಪುನರ್ ನಿರ್ಮಾಣ ಮಾಡುವಂಥದ್ದು, ಇದೆಲ್ಲ ಸೇರಿ 37.5 ಕೋಟಿ ಇದೆಲ್ಲನೂ ಉಂಟು ಇದರಲ್ಲಿ. ಬರೀ ಜೆಟ್ಟಿ ಮಾತ್ರ ಇಲ್ಲ, ಪೂರ್ತಿ ಅಂದರೆ ಏನು ಮೀನುಗಾರರಿಗೆ ಏನು ವ್ಯವಸ್ಥೆ ಬೇಕು ಅದೆಲ್ಲವನ್ನು ಇದರಲ್ಲಿ ಇರ್ತದೆ. ಶೌಚಾಲಯನೂ ಇದೆ, ಯಾವುದೂ ಇಲ್ಲ ಅಂತ ಇಲ್ಲ ಇದರಲ್ಲಿ. ನಮ್ಮ ಉದ್ದೇಶ ಮೀನುಗಾರರಿಗೆ ಅನುಕೂಲ ಆಗಬೇಕು, ಮೀನುಗಾರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಮತ್ತೆ ಏನಾದರೂ ಇನ್ನೂ ಮೀನುಗಾರರಿಗೆ ಅನುಕೂಲ ಆಗುವಂಥದ್ದು ಸರ್ಕಾರದಿಂದ ಏನಾದರೂ ಚೇಂಜ್ ಮಾಡಿ ಕೊಡುವಂಥದ್ದಿದ್ರೂ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಫಿಸಿಬಿಲಿಟಿನೂ ಸ್ಟಾರ್ಟ್ ಮಾಡಿದ್ದೇನೆ. ಫಿಸಿಬಿಲಿಟಿಗಾಗಿ ಹಳೆ ಬೋಟನ್ನು ತಗೊಂಡೋಗಿ ಅದು ತೋರಿಸಿ ಅದರ ರಗಳೆ ಎಷ್ಟು ಅಂದೇಳಿ ನನಗೂ ಗೊತ್ತಿತ್ತು. ಅದು ಈಗ ಯಾವುದೇ ರೀತಿಯಲ್ಲಿ ನಾವು ಕಂಡೀಷನ್ ಇಲ್ಲದೆ ಬೋಟನ್ನು ಕಟ್ಟುವವರಿಗೆ ಅನುಕೂಲ ಆಗುವ ರೀತಿಯಲ್ಲಿ 15 ದಿನದಲ್ಲಿ ಫಿಸಿಬಿಲಿಟಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉದ್ದೇಶ ಮೀನುಗಾರಿಕೆ ಇರಬೇಕು, ಮೀನುಗಾರರಿಗೆ ಅನುಕೂಲ ಆಗಬೇಕು. ಇದು ಬರೀ ಮೀನುಗಾರರಿಗೆ ಮಾತ್ರ ಅನುಕೂಲ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಮೀನು ತಿನ್ನುವವರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥದ್ದು. ಮೀನಿನಲ್ಲಿ ಇರುವಂಥ ಪೌಷ್ಟಿಕತೆ ಇರ್ಬೋದು, ಅದರಲ್ಲಿ ತಯಾರು ಮಾಡುವಂಥ ಮೆಡಿಸಿನ್ ಇರ್ಬೋದು, ಇದು ಯಾರಿಗೂ ಅವರಿಗೆ ಇವರಿಗೆ ಮಾತ್ರ ಅಲ್ಲ. ನಾವು ಭಾಷಣ ಮಾಡುವಾಗ ಮೀನುಗಾರರಿಗೆ ಅನುಕೂಲ, ಮೀನುಗಾರರಿಗೆ ಅನುಕೂಲ ಅಲ್ಲ, ಇಡೀ ದೇಶದಷ್ಟೇ ಅಲ್ಲ, ಪ್ರಪಂಚದ ಪ್ರತಿಯೊಬ್ಬ ನಾಗರಿಕರಿಗೂ ಮೀನುಗಾರರಿಂದ ಅನುಕೂಲ ಆಗ್ತಾ ಇದೆ, ಮೀನುಗಾರರಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಆಗ್ತಾ ಇದೆ. ಆದರೆ ಮೀನುಗಾರರಿಗೆ ಅನ್ಯಾಯ ಆಗ್ತಾ ಇದೆ ಅಂದೇಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕಷ್ಟ ಗೊತ್ತಿದೆ ನನಗೆ. ಹಾಗಾಗಿ ಇನ್ಮೇಲೆ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಾಗ ಮಾತ್ರ ನಾವು ನಿಮ್ಮ ಜೊತೆ ನಿಂತಿದ್ದೇವೆ, ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ. ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದಾಗ ಮಾತ್ರ ನಾನು ಮಂತ್ರಿ ಆದ್ದಕ್ಕೆ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಅಂದೇಳಿ ಅರ್ಥ ಅಂದೇಳಿ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಮುಂದಿನ ದಿನದಲ್ಲಿ ಕರಾವಳಿ 343 ಕಿಲೋಮೀಟರ್ ಉದ್ದ, ನಾನು ಒಂದೊಂದು ಬಂದರಲ್ಲಿ ಎಷ್ಟು ಬೋಟ್ ಇದೆ, ಒಂದೊಂದು ಜಿಲ್ಲೆಯಲ್ಲಿ ಎಷ್ಟು ಬೋಟ್ ಇದೆ, ಇಡೀ ಕರಾವಳಿಯಲ್ಲಿ ಎಷ್ಟು ಬೋಟ್ ಇದೆ, ದೋಣಿ ಇದೆ, ಅವರಿಗೆ ಏನು ಮಾಡಿದರೆ ಯಾವ ರೀತಿ ಅವರಿಗೆ ವ್ಯವಸ್ಥೆ ಮಾಡಿದರೆ ಅವರಿಗೆ ಸಹಕಾರ ಆಗ್ತದೆ ಅನ್ನುವಂಥದ್ದನ್ನು ನಾನು ಇಡೀ ಎಲ್ಲವನ್ನು ಕಂಡುಕೊಂಡು ನಾನು ಈಗ
ಅಭಿವೃದ್ಧಿ ಮಾಡಲಿಕ್ಕೆ, ಮೀನುಗಾರರಿಗೆ ಅನುಕೂಲ ಆಗುವಂಥ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ಹೇಳ್ತಾ ತಮಗೆಲ್ಲರಿಗೂ ಹೊಂದಿಸಿ, ಮತ್ತೇನಾದರೂ ಇದ್ದರೆ ನೀವು ಇಲ್ಲೇ ಪಕ್ಕದಲ್ಲಿ ಐಬಿಲ್ ಇರ್ತೀನಿ, ಬೇಕಾದರೆ ಬಂದು ನಿಮಗೆ ಆಗುವಂಥ ಕೆಲಸ ಇದ್ದರೆ ಅಥವಾ ಹೀಗೆ ಮಾಡಿದರೆ ಸರಿ ಅಂದರೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನಕ್ಕೆ ನಾನು ಯಾವಾಗೂ ರೆಡಿ ಇದ್ದೀನಿ. ನೀವು ಆಗಾಗ ಬಂದು ಬೆಂಗಳೂರಿಗೆ ಬಂದು ನೀವು ಪ್ರತಿ ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಬಂದು ಕುಂತ್ಕೊಂಡು ಮೀನುಗಾರರ ಪರವಾಗಿ ನೀವೆಲ್ಲ ಮುಖಂಡರು ಸಂಘ ಸಂಸ್ಥೆಯವರು ಬಂದ್ಕೊಂಡು ಪೂರಕವಾದಂಥ ಎಲ್ಲ ಕೆಲಸ ಏನು ಮಾಡಿದರೆ ಸರಿ ಅಂತೇಳಿ ನೀವು ಮಾರ್ಗದರ್ಶನ ಕೊಟ್ಟಿದ್ರಿ. ಅದೇ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ನಮ್ಮ ಸರ್ಕಾರ ನಾವು ನಿಮ್ಮ ಪರವಾಗಿದ್ದೇವೆ, ಮೀನುಗಾರರ ಪರವಾಗಿದ್ದೇವೆ ಅಂದೇಳಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.